ಅಡ್ವೆಂಚರ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. 100% ಯಾರು ಮಿಸ್ ಮಾಡ್ಕೊಳ್ಳೋಕೆ. ಸೊ ಎಲ್ಲರೂ ರೆಡಿ ಆಗಿ ಯಾರ್ಯಾರು ಬರ್ತೀರಾ ಇವಾಗಲೇ ಬೇಗ ಫಾರ್ಮ್ ಫಿಲ್ ಮಾಡಿ. ಚಿಲಿಬಿಲೀಸ್ ಇವ್ರು ಅಲ್ಲೋಡ್ರಿ ನೋಡಿ ಗೈಸ್, ಶಾಂತಿ ಬತ್ತೈತೆ ಅಂತ ಡೌ ಮಾಡ್ಕೊಂಡ್ ಮುಂದೆ ಕುತ್ಕೊಂಡ್ಬಿಟ್ಟವಳು ಗೈಸ್. ಇವಳೊಬ್ಳು ಬಾಕಿ ಇದ್ಲು. ಅಯ್ಯಯ್ಯೋ ನೀನ್ ಯಾರು ವಿಡಿಯೋ ಮಾಡ್ತಾಳೆ ನೋಡಿ ಗೈಸ್. ಒಂದ್ ಕಿಸ್ ಕೊಟ್ಬಿಡು ಅವ್ರಿಗೆಲ್ಲ. ರೇಷ್ಮೆ ಸೀರೆ ಒಳಗಡೆ ಚಪ್ಪಲಿ ಸುತ್ಕೊಂಡು ಹೊಡೆದವ್ರೆ. ಇಂದು ಆಂಟಿಗೆ ಜೈ. ಸಂಜಯ್ ಹಿಂದೆ ಕೂತಿದ್ದಾನೆ. ರಚನಾ ಹಂಗಾರೆ ಗುಡ್ ಬೈ. ಮಾತಾಡಮ್ಮ ಇಂದು ಯಾಕೆ ಆಯ್ತು ಅಳ್ಬೇಡ ಬಿಡು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ಬ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗ್ ಏನಂದ್ರೆ ವಿಶೇಷ, ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆ ಹೊಸ ವರ್ಷದ ಪ್ರಯುಕ್ತ ನಾವು ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಬೆಳಗ್ಗೆ 5 ಗಂಟೆಗೆ ಎದ್ದು, ಅದು ಯಾರ ಜೊತೆ ಲೇಟ್ ಅವರಪ್ಪ ನಮ್ಮ ದೊಡ್ಡಪ್ಪ ಅವ್ರ ಜೊತೆ ಬೆಳಗ್ಗೆ ಎದ್ದು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಹೆಂಗೆ ಬೇಗ ಎದ್ದು ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಅವ್ನು ಮಲ್ಕೊಂಡೇ ಇಲ್ಲ, ಅದಕ್ಕೆ ಬೇಗ ಹೋಗ್ತಾ ಇದೀವಿ. ಮಲಗಿದ್ರೆ ಯಾವುದೇ ಕಾರಣಕ್ಕೂ ಎದೊಳ್ತಾನೆ ಇರಲಿಲ್ಲ. ನಾಳೆ ಸಂಜೆ ಇವತ್ತು ಸಂಜೆ 5 ಗಂಟೆಗೆ ಎದೊಳ್ತಾ ಇದ್ದು. ಸೊ ಮಲಗಿಸದೆ ಎದ್ದು ಕರ್ಕೊಂಡು ಹೋಗ್ತಾ ಇದೀವಿ ಚಾಮುಂಡಿ ಬೆಟ್ಟಕ್ಕೆ. ಈ ವಾರದ ಕಿಚನ್ ಚಪ್ಪಾಳೆ ದೊಡ್ಡಪ್ಪಂಗೆ. ಸೊ ಬನ್ನಿ ಗೈಸ್, ಇವತ್ತಿನ ಚಾಮುಂಡಿ ಬೆಟ್ಟದ ದರ್ಶನ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ಅಂಡ್ ಇನ್ನೊಂದೇನಂದ್ರೆ, ವರ್ಷದ ಮೊದಲನೇ ದಿನ ದೇವ್ರ ತಾಯಿ ದರ್ಶನ ಮಾಡಕ್ ಹೋಗ್ತಾ ಇದೀವಿ. ಎಲ್ರಿಗೂ ಒಳ್ಳೇದಾಗ್ಲಿ, ನನಗೂ ಒಳ್ಳೇದಾಗ್ಲಿ. ಈ ವರ್ಷ ಅಂತೂ ಏನಾದ್ರು ಒಂದು ಕಿತ್ತು ಗುಡ್ಡೆ ಹಾಕ್ಬೇಕು ಆಕ್ಚುಲಿ. ಅಂಡ್ ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳಿದ್ದಾರೆ. ಯಾರು ಅಂತ ಇವಾಗಲೇ ತೋರಿಸ್ಲಾ ಆಮೇಲೆ ತೋರಿಸ್ಲಾ ಅಂತ ಡಿಸೈಡ್ ಮಾಡ್ತೀನಿ. ಯಾಕಂದ್ರೆ ಅವ್ರನ್ನ ಲೈಟನ್ ಬೆಳಕಲ್ಲಿ ತೋರಿಸಿದ್ರೇನೆ ಮಜಾ. ತೋರಿಸ್ತೀನಿ ಬನ್ನಿ. ಸ್ವಲ್ಪ ಇವಾಗ ಕತ್ಲೆ ಅಲ್ವಾ 5 ಗಂಟೆಯಲ್ಲಿ, ಯಾಕಂದ್ರೆ ನಾವು ಇಬ್ಬರೇ ಬಾಯ್ಸ್, ಮಿಕ್ದವರೆಲ್ಲ ಗರ್ಲ್ಸ್ ಕಾರಲ್ಲಿ. ಯಾರು ಅಂತ ಬೆಳಕಾದ್ಮೇಲೆ ತೋರಿಸ್ತೀನಿ. ಯಾಕಂದ್ರೆ ಎಲ್ಲ ಫುಲ್ ಕಲರ್ ಕಾಣಿಸ್ತಾರೆ. ಎಲ್ಲರೂ ಕಲರ್ ಇರೋದು ನಮ್ಮ ಕಾರಲ್ಲಿ. ತೋರಿಸ್ತೀನಿ ಬನ್ನಿ ಆಮೇಲೆ. ಗೈಸ್ ದೊಡ್ಡಪ್ಪ ರೈಸ್ ಆಗವನೆ ನೋಡಿ. 5:15 ರೈಸ್ ಆಗಿರೋದು ಅಣ್ಣ. Temple will open at 7. Okay. Dodappa is getting raised at 5:30. Okay, bro. Last night I did not sleep. What were you doing last night in Leela? ಅವ್ರು ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರ ಜ್ಞಾನನೇ ಇಲ್ಲ ಅವ್ರಿಗೆ. ಸುಮ್ಮನೆ ಬರೋ ಗೈಸ್ ಗ್ಯಾಪಲ್ಲಿ ಡೀಸೆಲ್ ಹಾಕ್ಸ್ತಾ ಇದೀವಿ. ನೋಡಪ್ಪ, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸದಾಕಾಲ ಹಾರ್ದಿಕ ಶುಭಾಶಯಗಳು. ಸದಾಕಾಲ ಖುಷಿಯಾಗಿ ನಗ್ನಗ್ತಾ ಇನ್ನೂ ಚೆನ್ನಾಗಿ ದುಡ್ಡು ಮಾಡು. ಓಕೆ ಗೈಸ್, ಸ್ವಲ್ಪ ಬೆಳಕಾಯಿತು, ಆದರೆ ಇನ್ನು ರವಿ ಮಾಮ ಆಚೆ ಬಂದಿಲ್ಲ. ಎಲ್ಲೋ ಮುದುರ್ಕೊಂಡು ಮಲ್ಕೊಂಬಿಟ್ಟವ್ರೆ. ರವಿ ಮಾಮ ಬರಲಿ ತೋರಿಸ್ತೀನಿ. ಈಶಾಂಗ್ ಮಾಮ ಮಾತ್ರ ಇದ್ದಾರೆ, ರವಿ ಮಾಮ ಇನ್ನೂ ಆಚೆ ಬಂದಿಲ್ಲ. ಗಾಡಿ ಓಡಿಸ್ತಾನೆ, ಹಿಂಸೆ ಇಕ್ತವನೆ. ಹುಡುಗಿರು ಮಾಡಿದ್ರೆ ಮಾಡಿಸ್ಕೊತ್ಯಾ? ಎಲ್ಲ ಕುದುರೆ ಮೇಲೆ ಹೋಯ್ತಾ ಇದ್ರು, ತುಂಬಾ ಚೆನ್ನಾಗಿತ್ತು. ಬಿಡು, ನಿನ್ನ ಕಳಿಸ್ತೀನಿ, ತಲೆ ಕೆಡಿಸ್ಕೊಂಬ. ನಾನು ನಿನ್ ಮೇಲೆ ಹೋಗ್ಬೇಕಷ್ಟೇ. ಏನ್ ಆಸೆ ಇಂಥವನಂತ ಗೊತ್ತಿಲ್ಲ. ಐ ಮೀನ್ ಆನೆ ಮೇಲೆ ಗುರು, ಆನೆ ಮೇಲೆ. ನೀನ್ ಯಾಕೆ ಹಿಂಗೆಲ್ಲ ಅನ್ಕೋತ್ಯಾ ನಾಟಿ ಬಾಯ್? ಓಕೆ ಗೈಸ್, ನಮ್ ಜೊತೆ ಇರೋ ಬ್ಯೂಟಿಫುಲ್ ಲೇಡೀಸ್ ನ ಡೆಬ್ಯೂ ಮಾಡೋ ಟೈಮು. ಬನ್ನಿ ತೋರಿಸ್ತೀನಿ ಯಾರ್ಯಾರಿದ್ದಾರೆ ಅಂತ. ಫಸ್ಟ್ ನಮ್ಮೆಲ್ಲರ ಅಚ್ಚುಮೆಚ್ಚಿನ, ನಿಮ್ಗೆ ಗೊತ್ತಿರ್ಬೇಕು, ಅಚ್ಚುಮೆಚ್ಚು ಹೆಚ್ಚು ಹೊಚ್ಚು ಎಲ್ಲ ಆಗಿರುವಂತ ಏರ್ ಇಂಡಿಯಾ ಸಿಂಧೋರ್ ಇಲ್ಲೇ ಇದ್ದಾರೆ. ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು. ಅವ್ರ ಜೊತೆ ಇದ್ದಾರೆ ಪುನಃ ಏರ್ ಇಂಡಿಯಾ ಪೂನಾ. ಅಂಡ್ ಹಿಂದೆ ನೋಡಿ ಮಾಡಲು. ಏನಮ್ಮ ನಿನ್ನ ಹೆಸರು? ಕಣ್ಣ ಸಲಿಗೆ ಎಲ್ಲ ಸುಲಿ. ಅವ್ರ ಜೊತೆ ಇದ್ದಾರೆ ಪಕ್ಕದಲ್ಲಿ
ಏನ್ ಮೇಡಮ್ ನಿಮ್ಮ ಹೆಸರು? ನಿಂಬೆ ಹಣ್ಣು. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು. ಡಾಕ್ಟರ್ ರಾಜಶ್ರೀ ಅಂತ ಅವರು. ಸೊ ಎಲ್ಲ ನಮ್ಮ ಸ್ನೇಹಿತರು. ಏನಪ್ಪ ಎಲ್ಲ ಹುಡುಗಿರ್ನ ಹಾಕೊಂಡು ಹೋಗ್ತಾವನೆ ಅಂತ ಅನ್ಕೋಬೇಡಿ ಗೈಸ್. ಇನ್ನ ನಮ್ಮ ಜೊತೆ ಮ್ಯಾಡಿ ಮಧು ಭರತ್ ಎಲ್ಲ ಬರ್ತಾವ್ರೆ. ಅವರೆಲ್ಲ ಬೇರೆ ಕಾರಲ್ಲಿ ಇದ್ದಾರೆ ಹಿಂದೆ. ಅದರಲ್ಲಿ ಇನ್ನೂ ನಮ್ಮ ಸಂಜಯ್ ಮತ್ತೆ ರಚನ್ ಅನ್ನು ಬರ್ತಾವ್ರೆ. ಬನ್ನಿ ಗೈಸ್ ನೋಡಿ ಎಲ್ಲ ಸನ್ಸೆಟ್ ಯಾವ ಇವೆಲ್ಲ ಸೂರ್ಯ ಮಾಮೂನ್. ಓ ಸನ್ರೈಸ್. ಓಕೆ ನೀವೆಲ್ಲ ರೈಸ್ ಆಗ್ಬೇಡಿ. ಓಕೆ ಸಮಾಧಾನ ಆಗಿ ಏನೋ ಅಪ್ಪಿ ಏನೋ ಒಂದು ತಪ್ಪು ಮಾಡ್ತೀವಿ. ಎಲ್ಲ ಸನ್ರೈಸ್ ಫೋಟೋ ತಗೊಂತ ಇದ್ರು ಗೈಸ್. ರವಿ ಮಾಮ ಇವಾಗ ಆಚೆ ಬತ್ತವನೆ. ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ಹ್ಯಾಪಿ ನ್ಯೂ ಇಯರ್. ಅವ್ರ್ಯಾರು ಕೇಳಿಸ್ಕೊಂಡಿಲ್ಲ ಗೈಸ್. ಆಟೋ ಇಂದ ನೋಡಿ TVS ಅಲ್ಲಿ ಎಸ್ ತೆಗ್ಬಿಟ್ಟು 9 ಹಾಕೊಂಬಿಟ್ಟು TV 9 ಅಂತ. ಅಯ್ಯೋ ಗೈಸ್ ನಾವು ಕರೆಕ್ಟಾಗಿ 7 ಗಂಟೆಗೆ ಬಂದು ದೇವಸ್ಥಾನ ರೀಚ್ ಆದ್ವಿ. ಆದ್ರೆ ಇನ್ನೊಂದೇನಂದ್ರೆ ಪಾರ್ಕಿಂಗ್ ಸಮಸ್ಯೆ ಇದ್ದಿದ್ದ ಕಾರಣ 20 ನಿಮಿಷ ಅಲ್ಲೇ ಲೇಟ್ ಆಗೋಯ್ತು. ಸೊ ಬನ್ನಿ ಹೋಗೋಣ. ಹೊಸ ವರ್ಷದ ಪ್ರಯುಕ್ತ ಏನ್ ಜನ ಇದ್ದಾರೆ ಅಂದ್ರೆ ನೋಡಿ ಯಪ್ಪ. ಬೆಳಿಗ್ಗೆ 7 ಗಂಟೆಯಲ್ಲಿ ರಶ್ ನೋಡಿ ಗೈಸ್. ರಶ್ ಅಂತೂ ಭಾರಿ ಗಾತ್ರದಲ್ಲಿ ಐತೆ. ಅದಂತೂ 100%. ದೊಡ್ಡಪ್ಪ ಎಲ್ಲೋದ ಅಂತಾನೆ ಗೊತ್ತಿಲ್ಲ. ಬನ್ನಿ ನೋಡ್ಕೊಳ್ಳೋಣ. ಹಾಯ್. ಈ ಕಡೆ ತಿರ್ಕೋ. ಸೂರ್ಯನ ಬೆಳಕು ಡೈರೆಕ್ಟ್ ನಿನ್ ಮೇಲೆ ಬೀಳಿ. ಇವಾಗ ಸಕ್ಕತ್ತಾಗ ನೋಡಿ ಗೈಸ್. ಸಿಂಧು ಅವತ್ತು ಹೋದ್ಮೇಲೆ ನ್ಯೂ ಇಯರ್ಗೆ ಇವತ್ತೇ ಸಿಕ್ಕಿರೋದು. ಯಾರು ಕರಿತಾ ಇದಾರೆ ನಡೀರಿ. ಭಾರಿ ಗಾತ್ರದ ಬ್ಯಾರಿಕೇಡು. ಸಾಮಾನ್ಯವಾದ ಬ್ಯಾರಿಕೇಡ್ ಹಾಕಿಲ್ಲ ಗೈಸ್. ನಾನು ನೋಡೇ ಇಲ್ಲ ಇಷ್ಟೊಂದು. ಯಪ್ಪ ದೇವ್ರೆ. ನಮ್ಮ 2ನೇ ಫ್ರೆಂಡು ಪೂನಾ ಅಂತ. ಹಾಯ್ ಪೂನಾ. ಇವರು ಸಿಂಧು ಅವರ ಬೆಸ್ಟ್ ಫ್ರೆಂಡು. ಇವರು ಏರ್ ಇಂಡಿಯಾ ಪೂನಾ, ಏರ್ ಇಂಡಿಯಾ ಸಿಂಧು. ಆ್ಯಂಡ್ ಅದಾದ್ಮೇಲೆ ಇನ್ನೂ ನಮ್ಮ ಇಬ್ರು ಕ್ಯಾಂಡಿಡೇಟ್ಸ್ ಇದ್ದಾರೆ. ತೋರಿಸ್ತೀನಿ ಬನ್ನಿ. ಏಯ್ ಚಿಲಿಬಿಲೀಸ್. ಇವ್ರ ಹೆಸರು ಸಹನಾ ಅಂತ, ಇವ್ರ ಹೆಸರು ರಾಜಶ್ರೀ ಅಂತ. ಆ ಅಮ್ಮ ನಿದ್ದೆ ಮಾಡ್ಬಿಟ್ಟು ಹಂಗೆ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಮನೆಯಿಂದ. ದೇವ್ರು ಎಲ್ಲ ಕಡೆ ಇರ್ತಾರೆ. ಎಲ್ಲರೂ ಯಾಕೆ ಬೆಟ್ಟಕ್ಕೆ ಬಂದಿದ್ದೀರಾ? ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಇದಕ್ಕೆ ಆನ್ಸರು ಆಮೇಲೆ ಹೇಳ್ತೀನಿ. ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಹೇಳ್ತೀನಿ. ನ್ಯೂ ಇಯರ್ಗೆ ಫುಲ್ ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದ್ಬಿಟ್ಟವ್ರು ನೋಡಿ ಗೈಸ್. ಅಲ್ಲಿ ನಾವು ಮ್ಯಾಡಿನ ಕರ್ಕೊಂಡ್ಬಂದಿಲ್ವ, ಅದಕ್ಕೆ ಹಂಗೆ ಅವರು ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿರೋದು. ಬನ್ನಿ ಇರಿ ಗೈಸ್. ದೊಡ್ಡಪ್ಪ ನುಡ್ಕೊಂಡು ಹೋಗ್ತಾವ್ ನೋಡಿ. ಎಲ್ಲಿ ನುಡ್ಕೊಂಡು ಹೋಗ್ತಾವೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನುಡ್ಕೊಂಡು ಹೋಗ್ತಾವೆ. ಯಾರನ್ನೂ ಬೀಳಿಸಿಲ್ಲ ಅಂದರೆ ನಮ್ಮ ಬ್ಯಾಚ್ ತೋರಿಸ್ತೀನಿ ನೋಡಿ. ಟೋಕನ್ ನಂಬರ್ 1, 2, 3, 4, 5 ಗುಂಪು ಹೆಂಗಿದೆ ಎಲ್ಲ ಫುಲ್ಲು. ನೆಕ್ಸ್ಟ್ ಟೈಮಿಂದ TT ಕರ್ಕೊಂಡ್ಬಂದ್ಬಿಡುಗರು. ಇವಾಗ ದೊಡ್ಡಪ್ಪ ಹೆಂಗೆ ಗೊತ್ತಾ, ಶ್ರೀಕೃಷ್ಣನ್ ಫೀಲ್ಸು. ಅಯ್ಯ ಅಲ್ಲಿ ನೋಡ್ರಿ. ನೋಡಿ ಗೈಸ್ ಇವೆಲ್ಲ ಮಾಮೂಲು. ಕಂಟ್ರೋಲ್ ನೋಡಿ. ನೋಡಪ್ಪ ಎಲ್ಲ ಗರ್ಲ್ಸ್ ಎಲ್ಲ ದೊಡ್ಡಪ್ಪಂಗೆ ಏನ್ ಫ್ಯಾನ್ಸ್ ನೋಡಿ ಗೈಸ್. ಈ ದೇವ್ರು ನೋಡಕ್ಕೆ ಎಷ್ಟು ಖುಷಿ ಆಗುತ್ತಲ್ಲ. ಇವತ್ತು ಹಾರ ಹಾಕಿದ್ರು, ಮಡ್ಲಕ್ಕಿ ಕೊಟ್ಟರು. ನಮ್ಮ ಭರತ್ಗೆ ಒಳ್ಳೆ ದರ್ಶನ. ಬನ್ನಿ ಎಲ್ಲರಿಗೂ ಒಳ್ಳೆ ಫುಲ್ಲು ಏನು ಬಳೆಗಳು. ಅಯ್ಯೋ ಎಲ್ಲರಿಗೂ ಭರ್ಜರಿ ದರ್ಶನ. ಆದ್ರೆ ಇನ್ನೊಂದೇನಂದ್ರೆ ಬಳೆ ನನಗೂ ಕೊಟ್ಬಿಟ್ರೆ ನಾನು ಏನ್ ಮಾಡ್ಲಿ ಅಂತ ಗೊತ್ತಾಯ್ತಲ್ಲ ಇವಾಗ. ಬಳೆ ಅಲ್ಲಿ ಎಲ್ಲಾರ್ಗು ಭರ್ಜರಿ ದರ್ಶನ. ಫುಲ್ಲು ಖುಷಿ ಎಲ್ಲಾರ ಮಕ್ಕದಲ್ಲೂ ನೋಡಿ. 1 ಅಲ್ಲ 2 ಅಲ್ಲ, ಎಲ್ಲ ಹ್ಯಾಪಿ. ಇನ್ನೂ ಎಷ್ಟು ಸರಿ ನೋಡ್ತೀಯಮ್ಮ. ಇನ್ನೊಂದೇನಂದ್ರೆ ಗೈಸ್, ತೆಂಗಿನಕಾಯಿ ಹೊಡಿದೆ ಹೋಗಿ ಹಂಗೆ ತಗೊಂಡೋಗ್ಬಿಟ್ಟು ಬಂದ್ಬಿಟ್ಟವ್ರೆ ದರ್ಶನ ಮಾಡ್ಕೊಂಡು. ಯಾರ್ದು ಹೊಡೆದಿಲ್ಲ ಗೈಸ್ ನೋಡಿ. ಇದು ಹೊಡೆದಿಲ್ಲ, ಇವ್ರದ್ದು ಹೊಡೆದವ್ರೆ. ಸೂಪರ್. ನೀವೆಲ್ಲ ಹೊಡೆದಿರೋದು, ಅವ್ರ ಕೈ ಹೊಡೆದಿರೋದು. ನೀವು ಹೊಡೆದಿರೋದಂತ ಸುಳ್ಳು ಬೇರೆ ಹೇಳ್ತೀರಾ. ಹೌದು, ಸಿಂಧುನೇ ನೋಡ್ತಾ ಇರ್ತಾರೆ. ಏನ್ ಬಚ್ಚ ಇದಕ್ಕೆ ನಿನ್ನ ಅಭಿಪ್ರಾಯ? ಇದಕ್ಕೆ ಪಾಪ ಅವ್ರು ಯಾರೋ ಬಂದು ಹೇಳಿದ್ರು ದೇವಸ್ಥಾನಕ್ಕೆ ಬಂದ್ಮೇಲೆ ಇಲ್ಲಿ ಕುತ್ಕೋಬೇಕಂತ. ಇಲ್ಲಿಂದ ಎದ್ದೋಳ್ತಾರೆ, ಪ್ರಸಾದ ಸಿಗ್ತದ ಇಲ್ಲಿ ಅಂತ. ತುಂಬ ಅಂದ್ರೆ ತುಂಬ ಚೆನ್ನಾಗೈತೆ ದರ್ಶನ ಮಾತ್ರ. ನಮ್ಮವರೆಲ್ಲ ಫುಲ್ ಹ್ಯಾಪಿ. ಎಲ್ಲ ಒಂದು ಫೋಟೋ ತೆಗೆಸ್ಕೊಂಬಿಡೋಣ ಇವಾಗ, ಫ್ಯಾಮಿಲಿ ಪಿಕ್ಚರ್ ಥರ. ರಶ್ ನೋಡಿ. ಅಂತೂ ಇಂತೂ ಒಳ್ಳೆ ದರ್ಶನ ಆಯಿತು. ನನಗಂತೂ 3 ಸರಿ ಮಾಡಿದ್ದೀನಿ ದರ್ಶನ. 1 ಅಲ್ಲ 2 ಅಲ್ಲ 3 ಸರಿ ಮಾಡಿದ್ದೀನಿ. 3 ಬ್ಯಾಚ್ನ ಕರ್ಕೊಂಡೋಗಿ ದರ್ಶನ ಮಾಡಿರೋಂಥದ್ದು. ಎಕ್ಸ್ಪೆಕ್ಟೇ ಮಾಡದಿರೋ ರಶ್ ಇದಂತೂ ನಿಜವಾಗ್ಲೂ. ನೋಡಿ ಗೈಸ್ ಹೆಂಗೆ ಫೋಟೋ.
ಸಿಂಧು ಆಟ ಸಾಮಾನು ಬೇಕೇನವ? ಹೆಂಗೆ ಅದು ಕಿವಿದು ಅಲ್ಲಿದೆ ಬಾ. ಈಗ ಸಿಂಧುಗೆ ಆಟ ಸಾಮಾನು ಕೊಡ್ಸೋಣ. ಒಂದು ಬಾರ್ಬಿ ಸೆಟ್ ಮತ್ತೆ ಒಂದು ಕಿಚನ್ ಸೆಟ್. ಆ ಕಿಚನ್ ಸೆಟ್ ಅಲ್ಲಿ ಅಡುಗೆ ಮಾಡೋದು ಎಲ್ಲ ಎಲ್ಲ ಡಾಕ್ಟರ್ ಕಿಟ್ಟು ಏರೋಪ್ಲೇನ್ ಕಿಟ್ ಎಲ್ಲ ಬರಲ್ಲ. ಇದೈತೆ ನೋಡೋಣ ಬಾ, ಯಾವ್ದೈತೆ? ಓ ಏನ್ ಗುರು ಕಿವಿನೇ ಹಂಗ ಆಡ್ತೈತೆ. ಜಿಂಗಿಲಕ್ಕ ಸಿಂಧು ಎಷ್ಟಣ್ಣ ಇದು? ಸಖತ್ತಾಗಿ ಹೇಳಿದ್ರೆ ನಾವೇ ಹೋಯ್ತೀವಿ ಇದು ಹೋಗಲ್ವಾ ಅಂತ 100% ಕರೆಕ್ಟಾಗಿ ಹೇಳಿದ್ರೆ ಅಣ್ಣ. ಎಷ್ಟಣ್ಣ ಇದು? 250. ಓಕೆ ಕೊಟ್ಬಿಟ್ಟು ಬಾಮ್ಮ. ಓಕೆ ಬನ್ನಿ ಗಾಯ್ಸ್. ಕಿಚನ್ ಸೆಟ್ ಐತಾ? ಎಲ್ಲ ಸೆಟ್ ಐತೆ, ತಗೋಬೇಕಷ್ಟೇ. ಇದು ಬೇಕೇ ಬೇಕು ಮಚ್ಚ. ಯಾವ ಮತ್ತೆ ಇದು ಎತ್ಕೊಳ್ಳೋಣ ಯಾರು ಇಲ್ಲ ಅಣ್ಣ. ಇಲ್ಲಿ ಯಾರಿಲ್ವಾ? ಎಲ್ಲಿದ್ದೀರಾ ನೀವು? ಅಲ್ಲಿ ಹೋಗ್ಬಿಟ್ರೆ ಹೆಂಗೆ? ನಮ್ಮಂತವ್ರೆ ಇರ್ತಾರಲ್ಲ ಹೇಳಿ. ನಾವು ಮತ್ತೆ ಅಲ್ಲಿ ಕೊಡ್ಸ್ದ ಮ್ಯಾಡಿ ಮದುಗೆ ಜೈ ಅಲ್ವಾ ಮಚ್ಚ? ನೈಸ್ ಒನ್. ಅಯ್ಯೋ ಗುರು ಇದಕ್ ಸರ್ಕಸ್ ಹಾಕ್ಸೋ ಗೇಟ್ ಹಾಕ್ಸ್ಬೇಕು ಗುರು. ನಮ್ನ ಹಿಂದೆ ಹಾಕ್ಬಿಟ್ಟಿದ್ದಾರೆ ನೋಡಿ. ಹೆಂಗೋ ಮುಂದೆ ಕುತ್ಕೊಂಡ್ ಬಂದಿದೆ ರಾಜನ್ ತರ ಹಿಂದೆ ಹಾಕ್ಬಿಟ್ಟವ್ರೆ. ಅದು ವಿಡಿಯೋ ಮಾಡ್ತಾ ಇದೀನಿ. ಅವಳೆ ಗೈಸ್ ಅವಳೆ ವಾಂತಿ ಬತ್ತೈತೆ ಅಂತ ಡೌ ಮಾಡ್ಕೊಂಡ್ ಮುಂದೆ ಕುತ್ಕೊಂಡ್ಬಿಟ್ಟವಳು ಗೈಸ್. ಇವಳೊಬ್ಳು ಬಾಕಿ ಇದ್ಲು. ಕಳ್ಳಂಗೊಂದ್ ಪಿಡ್ಲೇನೆ ವಾ ನಂಗೆ. ಕಾರ್ಗಳು ನಿಲ್ಸಕ್ಕೂ ಜಾಗ ಇಲ್ಲ ಗೈಸ್ ಇಲ್ಲಿ ಲಿಟ್ರಲಿ. ಯಪ್ಪ ನೋಡಿ ಸಿಂಧುನಲ್ಲ ಪಾರ್ಕಿಂಗ್ ನೋಡಿ. ಹೌದಾ ಹಂಗನ್ಬಿಟ್ರ ಅಷ್ಟ್ ಏನ್ ರಶ್ ಇದೆ ಗೊತ್ತಾ? MLA ನಾವು ಬಂದಿರೋ ದೇವಸ್ಥಾನ ಬಂದು ಜ್ವಾಲಾಮುಖಿ ತ್ರಿಪುರ ಸುಂದರಿ ಅನ್ನೋ ದೇವಸ್ಥಾನ. ಗೊತ್ತಲ್ಲ ಚಾಮುಂಡಿ ಬೆಟ್ಟದಿಂದ ಕೆಳಗಡೆನೆ ಇದೆ. ಸೊ ಬನ್ನಿ ಹೋಗೋಣ. ಏನಸ್ನೆ ಇವಳು ವ್ಲಾಗ್ ಮಾಡ್ತಾಳೆ ನೋಡಿ ಸಿಂಧು. ಯಾವ ರೇಂಜ್ಗೆ ಆಗಿದೆ ನೋಡಿ ವೈಟ್ ಶರ್ಟ್. ಅಲ್ಲ ಈ ಲೋಫರ್ ನನ್ನ ಮಕ್ಳಿಗೆ ಗೈಸ್ ತೀರ್ಥ ಹಾಕಿದ್ರೆ ಅದನ್ನೂ ಮಿಮಿಕ್ರಿ ಮಾಡ್ತಾವ್ರು. ಛೇ ವಾವ್ ಅನ್ಕೊಂಡು. ಅದು ಮಾಡಿದಪ್ಪ ತೀರ್ಥ ಎರ್ಚಿದ್ದು ಛೇ ಛೇ ಅಂತ. ಮೇಡಮ್ ಏನೋ ಡೈಲಾಗ್ ಹೇಳ್ತಾರೆ. ಏನು ಇದ್ರ ಮೇಲೆ ಅಯ್ಯಯ್ಯೋ ನೀನ್ ಯಾರು? ನೂರ್ದುಲ್ಲಾ. ಅಯ್ಯೋ ನೀನ್ 1000 ದುಲ್ಲಾ ಅಂತಾರೆ ನನಗೇನು? ಏನಕ್ಕೆ ಅಂದ್ರೆ ಇವನಂತ ಕೋತಿಗಳು ಬರಬಾರ್ದು ಅಂತ. ಪ್ರಸಾದಕ್ಕೋಸ್ಕರ ಹೆಂಗ್ ಬಂದ್ಬಿಡ್ತಾರೆ ನೋಡಿ ಗೈಸ್. ಇಲ್ಲಿ ಈ ಕಡೆ ಬಲ್ಗೈಯಿಂದ ಬರ್ಬೇಕು. ನೋಡ್ದ ನೋಡಿ ಗೈಸ್ ಶ್ರೀಕೃಷ್ಣ ಪರಮಾತ್ಮ. ಏನ್ ಹೆಣ್ಮಕ್ಳು ನಮ್ ಕಡೆ ಎಲ್ಲ ಜೆಂಟ್ಸ್ ನೋಡಿ. 1 2 3 4 ಜೆಂಟ್ಸ್ ಈ ಕಡೆ, ಲೇಡೀಸ್ ಎಲ್ಲ ಆ ಕಡೆ. ಮಧ್ಯ ದೊಡಪ ತಿನ್ಸ್ಬಿಡಪ್ಪ. ಕುಡುಗರು ಅಲ್ಲಿ ನಮ್ಮ ಹುಡುಗರಿಗೆಲ್ಲ ಕೊಡ್ತೀನಿ. ಕುಡುಗರು ತಿನ್ರ. ನಾ ಕಾಣೋ ಲೋಕವನ್ನು ಕಾಣೋರು ಯಾರು? ಅಣ್ಣ ಕಿಲಾಡಿ ವಿಡಿಯೋ ಮಾಡ್ತಾಳೆ ನೋಡಿ ಗೈಸ್. ದಾನ ಧರ್ಮ ನಿಮ್ಮ ತಂದೆ ತಾಯಿಗಳು ವ್ಲಾಗ್ ಮಾಡ್ತಾ ಇರೋದು. ಲಕ್ಷ್ಮೀ ಕಟಾಕ್ಷ ಕಾರ್ಯಕ್ರಮ ಮಾಡಿದಂತ ಇವ್ರು ನಾಂದೇಲಿ ಇಡ್ಲಿ ಅಂತ ಬಂದ್ಬಿಟ್ಟಿರೋಳು ನೋಡಿ ಗೈಸ್. ಇದೊಂದು ಕಾರು ದೊಡ್ಡಪ್ಪ ನೋಡು. ಟ್ರಾಫಿಕ್ ಸಿಗ್ನಲ್ ಅಲ್ಲೂ ಫೋನ್ ಹಿಡ್ಕೊಂಡು ಏನ್ ಫೋನ್ ದೋಸೆ ಆರ್ಡರ್ ಮಾಡಿ ಬಾರಿಸ್ತಾ ಇದೀವಿ. ತಿಂತೀನೋ ನಾಷ್ಟ ಮಾಡೋದ್ಮೇಲೆ ನೋಡಿ ಕೋತಿ ಕೆಲಸ. ತಿಂದಿರೋದನ್ನ ಅರಗಿಸ್ಬೇಕಲ್ಲ. ಮರ ಹತ್ತವನೆ
ಅದಕ್ಕೆ ಸಾಥ್ ಕೊಡ್ತಾ ಇರೋದು ನಮ್ಮೆಲ್ಲರ ಪ್ರೀತಿಯ ಸಿಂಧು. ಬೀಜ ಬೆಳೆಸ್ತಾ ಇರೋದು. ಆಯ್ಕೋ 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 ಸಿಂಧು, ಆಯ್ಕೋ ಆಯ್ಕೋ ಆಯ್ಕೋ. ಬ್ಲ್ಯಾಕ್ ಕಲರ್ ತಂತೆ ಹೊಡಿಯೋ. ಹುಷಾರಪ್ಪ. ಹಾಳಾಗಲ್ಲ ಬಿಡಲೇ. ಅಲ್ಲ ಹೊಡೆದ್ ಬೀಳ್ಸು. ಆಯ್ಕೋ ಆಯ್ಕೋ ಸಿಂಧು, ಆಯ್ಕೋ ಆಯ್ಕೋ. ಸಿಂಧು ಏನ್ ಆಯ್ಕೋ ಬಂದೆ ತೋರ್ಸು. ಖರ್ಜೂರ, ಇಂಡಿಯನ್ ಖರ್ಜೂರ ಗೈಸ್ ನಾಷ್ಟ ಮಾಡ್ಕೊಂಡು ಇವಾಗ ನಾವೆಲ್ಲ ಹೋಗ್ತಾ ಇದೀವಿ ಅಂದ್ರೆ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇವತ್ತೆಲ್ಲ ಫುಲ್ ಟೆಂಪಲ್ ರನ್ನೇ. ಸೊ ಬನ್ನಿ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗಿ ಒಳ್ಳೆ ಮಕ್ಕಳಾಗ್ಬಿಡುತ್ತೆ. ಸಿಂಧು ಒಳ್ಳೆ ಮಗು ಆಗಿದ್ದಾಳೆ. ಯಾಕೆ ಮಾಡ್ತಾ ಇದ್ದಾಳೆ ಸಿಂಧು ಅಂದ್ರೆ ಹೇಳಿದ್ರೆ ಈ ವರ್ಷ ಸಿಂಧುಗೆ ಮದುವೆ ಆಗ್ಬೇಕಂತೆ, ಒಳ್ಳೆ ಗಂಡ ಸಿಗ್ಬೇಕು. ಕುಮಾರಸ್ವಾಮಿ ಬೇರೆ ಕಂಟಿನ್ಯೂಸ್ ಕುಮಾರಸ್ವಾಮಿ ಜೊತೆಗೆ ಸುದೀಪ್ ಅಂತ ಒಬ್ಬ ವ್ಯಕ್ತಿ ಅಂಡ್ ಇನ್ನೊಬ್ರು ಯಾರು ಮನೋಜ್ ಅಂತ ಒಬ್ಬ ವ್ಯಕ್ತಿ. 3 ಜನ ನನ್ನ ಎಲ್ಲಾ ವ್ಲಾಗ್ಸ್ ಅಲ್ಲೂ ಸಿಂಧು ತೋರಿಸಿ ಅಂತ ಕಮೆಂಟ್ ಆಗ್ತಾ ಇದ್ರಿ ಅಲ್ವಾ. ನಾನು ಚೆಕ್ ಮಾಡಿ ಇವಾಗ ನಿಮ್ಗಳ ಹೆಸರು ಹೇಳ್ತಾ ಇರೋದು ನೋಡ್ಕೊಳ್ಳಿ. ಇಲ್ಲಿ ಸಿಂಧು, ಅಲ್ಲಿ ಹಾಯ್ ಮಾಡು ಸಿಂಧು. ಒಂದ್ ಕಿಸ್ ಕೊಟ್ಬಿಡು ಅವ್ರಿಗೆಲ್ಲ. ಓಕೆ ಗೈಸ್ ಬನ್ನಿ ಹೋಗೋಣ. ನಿಮಿಷಾಂಬ ದೇವಸ್ಥಾನ ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಓ ಎಂತ ಬಿಸ್ಲು ಹಾ. ಓಕೆ ಗೈಸ್ ಇವಾಗ ದೇವಸ್ಥಾನಕ್ಕೆ ಹೋಗೋ ಟೈಮ್ ಬನ್ನಿ. ಎಲ್ಲ ಫುಲ್ಲು ಕಾಂದಾನೆ ನಡ್ಕೊಂಡು ಹೋಗ್ತಾ ಇರೋದು ನೋಡಿ ಬ್ಯಾಕ್ ಗೇಟಿಂದ. ಗೈಸ್ ಆ್ಯಕ್ಚುಲಿ ಹೋಗ್ಬೇಕಾಗಿರೋದು ಅಲ್ಲಿ. ನಿಮಗೂ ಅಷ್ಟೇ ಸರ್, ಹೊಸ ವರ್ಷದ ಶುಭಾಶಯಗಳು. ಇಲ್ಲೂ ಬಾರಿ ಗಾತ್ರದ ದರ್ಶನ, ಒಳ್ಳೆ ದರ್ಶನ ಆಯಿತು. ಅಲ್ಲಿ ದೇವ್ರ ಫೋಟೋ ತೆಗಿಯೋಂಗಿಲ್ಲ, ಅದಕ್ಕೆ ಮಾಡ್ತಾ ಇಲ್ಲ. ಬನ್ನಿ ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಎದ್ದೋಗೋಣ. ಇದು ಫುಲ್ ಹಣೆಗೆ ಬಿಂದು ಇಟ್ಕೊಂತವಳೆ. ಕುಂಕುಮ ಕೊಟ್ರ ಹ್ಯಾಪಿ ನ್ಯೂ ಇಯರ್. ಅದು ಅಮ್ಮ ನಮ್ಗೆ ಹ್ಯಾಪಿ ನ್ಯೂ ಇಯರ್ ಅಲ್ಲಮ್ಮ, ಯುಗಾದಿ ಕಣ. ಸಬ್ಬಾಸ್. ರೇಷ್ಮೆ ಸೀರೆ ಒಳಗಡೆ ಚಪ್ಪಲಿ ಸುತ್ಕೊಂಡು ನೋಡ್ದವ್ರೆ. ವಿಘ್ನೇಶ್ವರ ಎಲ್ಲಾರ್ಗೂ ಕಾಪಾಡಪ್ಪ, ಎಲ್ಲಾರ್ಗೂ ಒಳ್ಳೆ ಬುದ್ಧಿ ಕೊಡಪ್ಪ. ನಿನ್ಗೂ ಹಂಗೆ ಒಳ್ಳೆ ಬುದ್ಧಿ ಬರ್ಲಿ ಕಣಪ್ಪ. ದೇವ್ರಿಗೆ ಒಳ್ಳೆ ಬುದ್ಧಿ ಬರ್ಲಪ್ಪ. ಇವಳು CSK ಗುರು, ನಿನ್ಗೆ ಐತೆ ಕಣ ಈ ಸರಿ. ಸರ್ ಇನ್ನೊಂದೇನು ಖುಷಿ ಅಂತ ಹೇಳಿದ್ರೆ ಸಿಂಧುನ ಹೆಂಗೆ ಅಳಿಸ್ಬೇಕು ಅಷ್ಟು ಎಲ್ಲಾ ರೀತಿಯಲ್ಲೂ ಅಳಿಸ್ಬಿಡ್ತೀವಿ ಸ್ಟೇಡಿಯಂ ಕರ್ಕೊಂಡು ಹೋಗ್ಬಿಟ್ಟು. ಯಾಕಂದ್ರೆ ಸಿಂಧು CSK ಫ್ಯಾನು, ನಾವು RCB ಫ್ಯಾನ್ ಅಲ್ವಾ ಸಿಂಧು? ಇನ್ನೊಂದ್ಸರಿ ಹೇಳಿ. ಅಲ್ಲ ಮತ್ತೆ CSK ಬಟ್ಟೆ ಯಾಕೆ ಹಾಕಬತ್ತೀಯಾ? ಇವತ್ತು ನನ್ಗೆ ತಿಕ್ಲಿ ಹಿಡ್ಸತಕ ಬಿಡಲ್ಲ ನಾ ಕಾಣುತ್ತೆ. ಪರಮಾತ್ಮ ಶಿವ ಏನ್ ಮಾಡೋಣ, ಏನಪ್ಪ ಕರ್ಮ. ಇವ್ರನ್ನೆಲ್ಲ ಕರ್ಕೊಂಡು ಟ್ರಿಪ್ ಬಂದಿರೋ ಫೀಲ್, ದೇವಸ್ಥಾನಕ್ಕೆ ಬಂದಿರೋ ಫೀಲ್ ಅಂತೂ ಇಲ್ಲ. ಹೊಸ ವರ್ಷ ಟ್ರಿಪ್. ಇವಳೊಬ್ಳನೆ ಎಸ್ಪೆಷಲಿ ಅಲ್ವಾ? ಅದು ಈ ಕ್ಯಾಂಡಿಡೇಟ್ಗಳನ್ನ ಹಾಕೊಂಡು ಹೋಗ್ಬೇಕು. ಎಲ್ಲ ಒಂದೊಂದು ಡಿಸೈನ್ ಕ್ಯಾಂಡಿಡೇಟ್ಗಳು ಗೈಸ್. ಇಲ್ಲಿ ತಿಂದು ಸೇಮ್ ನಮ್ಮಮ್ಮ ಹೆಂಗ್ ಬರ್ತಾರೆ ರೆಡಿ ಆಗಿ ಸೀರೆ ಉಟ್ಕೊಂಡು, ಹಂಗೆ ನೋಡಿ. ಸಿಂಧು ಆಂಟಿಗೆ ಜೈ. ಯಾವ್ದು? ಓ ಗೈಸ್ ಅವ್ರು ಉರ್ಕೊಂಡ್ಬಿಟ್ಟವ್ರೆ ಗೈಸ್. ನೋಡಿ ಇಷ್ಟೋ ತನಕ ನಮ್ ಜೊತೆ ಇದ್ದು ಎಲ್ಲ ತಿರ್ಗಾಡ್ಕೊಂಡ್ ಬಂದ್ಮೇಲೆ ಇವಾಗ ಅಣ್ಣ ಕೂರ್ಗು ಹೋಗ್ತಾರಂತೆ ಫ್ರೆಂಡ್ಸ್ ಜೊತೆ. ಸಿಂಧು ಯಾಕೆ? ಓ ಗೈಸ್ ನೋಡಿ ಡ್ರೆಸ್ ಆಚೆ ಹೋಗಿ ಬರೋಷ್ಟು ಡ್ರೆಸ್ ಚೇಂಜ್ ಹಾಕೊಂಡ್ ಬಂದ್ಬಿಟ್ಟವ್ರೆ. ಇವಾಗ ಎಲ್ಲರಿಗೂ ಬಾಯ್ ಹೇಳೋ ಟೈಮ್. ಯಾಕೆ ಅಳ್ತಾ ಇದ್ಯಾ? ಆಯ್ತು ಅಳ್ಬೇಡ ಬಿಡು. ಬಾಯ್. ನಾನು ಓಡ್ಸದಂತೆ ಕಾರು, ಸಂಜಯ್ ಹಿಂದೆ ಕೂತಿದ್ದಾನೆ. ರಚನಾ ಹಂಗಾರೆ ಗುಡ್ ಬೈ. ಅಯ್ಯೋ ದೇವ್ರೆ, ಎಲ್ಲ ಯೂಟ್ಯೂಬ್ ಸ್ಟಿಕ್ಕರ್ ಎಲ್ಲ ಹಂಗೆ ಐತೆ ನೋಡಿ ಗೈಸ್. ರಾಜಸ್ಥಾನಿಂದ. ಸಿಯೋ ಬಾಯ್ ಬಾಯ್, ಹುಷಾರು. ಹ್ಯಾಪಿ ಜರ್ನಿ, ಬಾಯ್ ಬಾಯ್.
ಗೈಸ್ ದೊಡ್ಡಪ್ಪನಲ್ಲೇ ಡ್ರಾಪ್ ಹಾಕಿ ನಾನೇ ತಗೊಂಡು ಹೋಗ್ತಾ ಇದ್ದೀನಿ ಕೃಷ್ಣನ. ಸೊ ಬನ್ನಿ ಹೋಗೋಣ. ನಿದ್ದೆ ಎಳೀತಾ ಐತೆ. ಆದರೆ ಈ ನನ್ನ ಮಕ್ಕಳು ಎಂಟರ್ಟೈನ್ಮೆಂಟೇ ಮಾಡ್ತಲ್ಲ ಗೈಸ್. ಇವಳು ಯಾರೋ ಡಾಕ್ಟರ್ ಅಂತ ಮುಂದೆ ಕೂತವಳೆ, ಸುಮ್ಮನೆ ಏನೋ ಮಾತಾಡ್ತಾಳೆ ಇವಮ್ಮ. ಮಾತಾಡಮ್ಮ ಅಷ್ಟೊತ್ತಿಂದ ಕಾಲ್ ಎಳಿತವ್ರೆ ಗೈಸ್, ಮಾಡಿ ಎಲ್ಲ ಸೇರ್ಕೊಂಡು. ಏನಾದ್ರೂ ಹೇಳಿ ಹಿಂದೆ ಬಂದ್ಬಿಡು ಅಷ್ಟೇ, ಏನು ಹೇಳ್ತಾರ. ಎಲ್ಲರನ್ನು ಡ್ರಾಪ್ ಹಾಕಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಒಂದು ಕ್ಲೈಂಟ್ ಮೀಟಿಂಗ್ ಇತ್ತು ರಾಜಾಜಿನಗರಲ್ಲಿ. ಸೊ ಅದಕ್ಕೋಸ್ಕರ ಇವಾಗ ರಾಜಾಜಿನಗರ್ ಕಡೆ ಹೊರಟಿದ್ದೀನಿ. ಫಸ್ಟ್ ಹೋಗಿ ಕ್ಲೈಂಟ್ ಮೀಟಿಂಗ್ ಮುಗಿಸ್ಕೊಂಡು ಆಮೇಲೆ ಏನು ಮಾಡೋದಂತ ಯೋಚನೆ ಮಾಡೋಣ ಬನ್ನಿ. ಗೈಸ್ ಕ್ಲೈಂಟ್ಗೂ ಮುಂಚೆನೇ ಬಂದ್ಬಿಟ್ಟಿದ್ದೀನಿ. ಇನ್ನೊಂದೇನಂದ್ರೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಟೈಮ್ ಪಿಕಪ್ ಮಾಡ್ತಾ ಇದ್ದೀನಿ ಗೈಸ್. ಅದೇ ಖುಷಿ. ಏನು ಖುಷಿ ಅಂತ ಹೇಳಿದ್ರೆ ಅವ್ರು ಹೇಳಿರೋ ಟೈಮ್ಗೂ ಮುಂಚೆನೇ ಇರ್ತೀನಿ. ಇಲ್ಲ ಅಂದರೆ ಇಷ್ಟು ಅವ್ರನ್ನೇ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ನಾನೇ ಅವ್ರಿಗೆ ವೆಯ್ಟ್ ಮಾಡೋಂಗಾಗಿದೆ. ಸೊ ಬರ್ತಾ ಇದ್ದಾರಂತೆ, ಬರಲಿ. ಇವಾಗ ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ವರ್ಲ್ಡ್ ಕೆಫೆ ನೋಡಿ ಟಂಟದ ಅಲ್ಲ. ಸೊ ಅದು ಓರಾಯನ್ ಮಾಲ್ ಅಪೋಸಿಟ್ ಇರೋದು ವರ್ಲ್ಡ್ ಟ್ರೇಡ್ ಸೆಂಟರಲ್ಲಿ ಕೆಳಗಡೆ ಇರೋದೇ ವರ್ಲ್ಡ್ ಕೆಫೆ. ಸೊ ಇಲ್ಲಿ ಬಂದು ಇವಾಗ ಅವ್ರು ಬರೋಕ್ಕೂ ಮುಂಚೆ ಏನಾದರೂ ಲೈಟಾಗಿ ತೊಗೊಳ್ಳೋಣ ಕಾಫಿ ಟೀನ ಅಂತ ಹೇಳಿ ಆರ್ಡರ್ ಮಾಡಿದ್ದೀನಿ. ಇನ್ನು ನೋಡಿದ್ರೆ ಎಲ್ಲ ಗಗನ ರೇಟ್ಗಳೇ. ಒಂದು ಐಸ್ ಅಮೇರಿಕನ್ ಆರ್ಡರ್ ಮಾಡಿದ್ದೀನಿ, ಜೊತೆಗೆ ಒಂದು ಸಲಾಡ್ ಆರ್ಡರ್ ಮಾಡಿದ್ದೀನಿ. ಅಷ್ಟೊತ್ತು ಬರಲಿ, ಆಮೇಲೆ ಅವರು ಬಂದಮೇಲೆ ಮೀಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗೋಣ. ಆರ್ಡ್ರ್ ಬಂತು ಗೈಸ್, ಐಸ್ಡ್ ಅಮೇರಿಕನ್. ಒಳ್ಳೆ ಹೆಂಗೆ ಕೊಟ್ಟವ್ರು ನೋಡಿ, ವೈನ್ ಗ್ಲಾಸಲ್ಲಿ ಕೊಟ್ಟವ್ರು. ಕಾಫಿ ಗುರು ಇದು ಬ್ಲ್ಯಾಕ್ ಕಾಫಿ. ಅಫಿಷಿಯಲಾಗಿ ಕುಡಿದ್ರೆ ಅದಕ್ಕೆ ಐಸ್ ಹಾಕ್ಕೊಂಡು 500 ರೂಪಾಯಿ. ನೆನ್ಸ್ಕೊಂಡ್ರೆ ನಾನಾಯಿತು ಅಂತ ಅನಿಸ್ತೈತೆ ಗೈಸ್. ಕಾಫಿ ಪುಡಿ ಬಂದು ಏನು ಹಾಯ್ ಮಾಡು. ಹಾಯ್ ಏನೋ ನೋಡ್ತಾವಳು, ಆಲ್ರೆಡಿ ಡೌಟ್ ಸ್ನ್ಯಾಪ್ ಮಾಡ್ತಾವಳೆ ಗೈಸ್. ಆರ್ಡ್ರ್ ಮಾಡಿರೋದು ಬಂತು, ನಮ್ಮ ಕ್ಲೈಂಟ್ ಕೂಡ ಬಂದಿದ್ದಾರೆ. ಬನ್ನಿ. ಓಕೆ ಗೈಸ್, ಮೀಟಿಂಗ್ ಮುಗಿಸಿ ಒಂದು ಗ್ರೀನ್ ಟೀ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಮೀಟಿಂಗ್ ಸಕ್ಸಸ್ಫುಲ್. ಬನ್ನಿ ಹೋಗೋಣ. ಇವಾಗ ಹೋಗಿ ಅವ್ರನ್ನ ಡ್ರಾಪ್ ಹಾಕಿ ಆಮೇಲೆ ನಾನು ಹೋಗ್ಬೇಕು ನೋಡಿ ಗೈಸ್. ಹಂಗಾರೆ ಇವ್ರನ್ನೇ ಹಾಕ್ತೀನಿ. ಹಂಗೆ ನಮ್ಮ ಫ್ರೆಂಡ್ಸ್ ಇಬ್ಬರು ಸಿಕ್ಕಿದ್ರು, ವಿಸ್ಮಯ ಹಾಗೂ ಚಂದನ ಅಂತ. ಇಬ್ಬರು ನಾವು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಲೇಟಾಗಿ ಹೋಗಿದೆ. ಸೊ ಇನ್ನೊಂದೇನಂದರೆ 9 ಗಂಟೆಗೆ ಬ್ಯಾಡ್ಮಿಂಟನ್ ಬೇರೆ ಇದೆ. ಆಲ್ರೆಡಿ ಇಲ್ಲೇ 8:15 ಇಲ್ಲಿಂದ ಮನೆಗೆ ಹೋಗೋಷ್ಟರಲ್ಲಿ ಲೇಟ್ ಆಗ್ಬಿಡುತ್ತೆ. ಅಡೆ ಗುಡ್ಡೆ. ಬನ್ನಿ, ಇದಾದಮೇಲೆ ಮನೆಗೆ ಹೋಗಿ ಟ್ರಿಪ್ಪದು ಎಕ್ಸ್ಪ್ಲೇನ್ ಮಾಡ್ತೀನಿ, ಟ್ರಿಪ್ ಯಾವ ಥರ ಇರುತ್ತೆ ಅಂತ. ಕೀಪ್ ವೇಟಿಂಗ್. ಕಾಫಿ ಪುಡಿ ನಾನು ಡ್ರಾಪ್ ಹಾಕ್ಬೇಕಂತ ಮೆಟ್ರೋಗೆ. ಇಲ್ಲಿಂದ ಹತ್ತಿದ್ರೆ 2 ಮೆಟ್ರೋ ಚೇಂಜ್ ಮಾಡಬೇಕು ಅಂತೇಳಿ ವಿಜಯನಗರಕ್ಕೆ ಡ್ರಾಪ್ ಹಾಕುವಂತವಳೆ. ಅದಕ್ಕೆ ಡ್ರಾಪ್ ಹಾಕೋಣ. ಡ್ರಾಪ್ ಹಾಕೋದಕ್ಕೆ ಚಾರ್ಜಸ್ ಬೇರೆ ಇರುತ್ತೆ. ಹಾಂ, ಕಾಫಿನೇ ಕೊಡಿಸ್ಲಿಲ್ಲ, ಕಾಫಿ ಪುಡಿ. ಇನ್ನು ಓಕೆ ಸರ್ ಶಾರ್ ಅಂತ ಇಂಗ್ಲೀಷಲ್ಲಿ. ಬಂದ್ಗಿಂದ್ಯಾ ವಾಪಸ್ ಈ ಕಡೆಗೆ. ಚಳಿಗೆ ನೋಡಿ ಗೈಸ್. ಇವಾಗ ನಾವೆಲ್ಲಿ ಹೋಗ್ತಾ ಇದೀವಿ ಅಂದರೆ ಬ್ಯಾಡ್ಮಿಂಟನ್ಗೆ ಹೋಗ್ತಾ ಇದೀವಿ. ಬನ್ನಿ ಬ್ಯಾಡ್ಮಿಂಟನ್ಗೆ ಹೋಗಿ ಸ್ವಲ್ಪ ಹೊತ್ತು ಆಡ್ಕೊಂಡು ಆಮೇಲೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗೋಣ. ಬನ್ನಿ. ಓಕೆ ಗೈಸ್, ಬ್ಯಾಡ್ಮಿಂಟನ್ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಮಾಡಿ ಇವಾಗ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಆದರೆ ವ್ಲಾಗ್ ಎಂಡ್ ಮಾಡೋಕ್ಕೂ ಮುಂಚೆ ಟ್ರಿಪ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಆ ಟ್ರಿಪ್ ಬಗ್ಗೆ ಇವಾಗ ಇನ್ಫಾರ್ಮೇಷನ್ ಕೊಡ್ತೀನಿ ನೋಡಿ. ಈ ಮಿಡ್ ವೀಕಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದ ಟ್ರಿಪ್ನ ಮಂತ್ ಎಂಡಿಗೆ ಪೋಸ್ಟ್ಪೋನ್ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಹಾಗೂ ಡಿಗ್ರಿ ಸ್ಟೂಡೆಂಟ್ಸ್ನ ತಲೆಯಲ್ಲಿ ಇಟ್ಕೊಂಡು ಸ್ವಲ್ಪ ಪೋಸ್ಟ್ ಮಾಡಿದ್ದೀನಿ. ಅವರು ಎಷ್ಟೊಂದು ಜನ ಮೆಸೇಜ್ ಹಾಕಿದ್ರು, ಬ್ರೋ ಪ್ಲೀಸ್ ಮಂತ್ ಎಂಡ್ಗೆ ಹೋಗೋಣ, ಜಾನ್ 31 ಆದಮೇಲೆ ಹೋಗೋಣ ಅಂತ. ಸೊ ಜಾನ್ 31 ಆದಮೇಲೆ ಲೇಟ್ ಆಗಿಬಿಡುತ್ತೆ ಗೈಸ್. ಅದಕ್ಕೋಸ್ಕರ ಜಾನ್ 31 ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇರೋದು ಅಂತ ಹೇಳಿದ್ರೆ ನಾವು ಹೋಗ್ತಾ ಇರೋದು ದಾಂಡೇಲಿಗೆ. ಇನ್ನೊಂದೇನಂದರೆ ನಾವು ಹೊರಡೋದು 31ನೇ ತಾರೀಕು ಶುಕ್ರವಾರ. 31ನೇ ತಾರೀಕು ಶುಕ್ರವಾರ ರಾತ್ರಿ 9 ಗಂಟೆ ಹಂಗೆ ಬೆಂಗಳೂರು ಬಿಡ್ತೀವಿ. ಬೆಂಗಳೂರು ಬಿಟ್ಟು 1ನೇ ತಾರೀಕು 2ನೇ ತಾರೀಕು ಫುಲ್ ಮಜಾ ಮಾಡಿಕೊಂಡು 2ನೇ ತಾರೀಕು ಮಿಡ್ ನೈಟ್ ವಾಪಸ್ ಬಂದ್ಬಿಡ್ತೀವಿ. ಸೊ ಐಟರ್ನರಿ ಹೇಗಿರುತ್ತೆ ಅಂತ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಇಲ್ಲಿಂದ ರಾತ್ರಿ 9 ಗಂಟೆಗೆ ಬಿಡ್ತೀವಿ, ಬೆಳಿಗ್ಗೆ ರೀಚ್ ಆಗ್ತೀವಿ. ನಾಷ್ಟ ಮಾಡ್ಕೊಂಡು ನಾವೆಲ್ಲಿ ಹೋಗ್ತೀವಿ ಅಂದ್ರೆ ಉಳ್ವಿ ಕೇವ್ಸ್ಗೆ ಹೋಗ್ತೀವಿ. ಉಳ್ವಿ ಕೇವ್ಸ್ ಬಂದು 10 ಕಿಲೋಮೀಟರ್ ಟ್ರಕ್ ಇರುತ್ತೆ. ಅಡ್ವೆಂಚರ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. 100% ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಇವಾಗ್ಲಿಂದನೇ ಬಾಡಿನ ವಾರ್ಮ್ ಅಪ್ ಮಾಡ್ಕೊಳ್ಳಿ. ಆಮೇಲೆ ಬಂದು ಬುಸ್ಸ ಅಂತೆಲ್ಲ ಅನ್ನೋಕೆ ಹೋಗ್ಬೇಡಿ. ನಾನಂತೂ ಆಲ್ರೆಡಿ ಪ್ರಿಪೇರ್ ಆಗ್ತಾ ಇದ್ದೀನಿ. ಆ್ಯಂಡ್ ಅದಾದಮೇಲೆ ಸಂಜೆ 4 ಗಂಟೆ ಹಂಗೆ ಬಂದು ರೆಸಾರ್ಟ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಫುಲ್ ಪಾರ್ಟಿ ಮಾಡೋಣ. ಪಾರ್ಟಿ ಅಂತ ಹೇಳಿದ್ರೆ ಸ್ವಿಮ್ಮಿಂಗ್ ಪೂಲು, ರೈನ್ ಡಿಸ್ಕೋ, ಮ್ಯೂಸಿಕ್, ಜಾಲಿ ಎಲ್ಲ ಮಾಡಿಕೊಂಡು ಮಲ್ಕೊಳ್ಳೋಣ. 2ನೇ ದಿನ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಫುಲ್ ದಾಂಡೇಲಿ ವಾಟರ್ ಸ್ಪೋರ್ಟ್ಸ್ ಆಡ್ತೀವಿ. ಏನಕ್ಕೆ ಫೇಮಸ್ ಹೇಳಿ, ರಿವರ್ ರಾಫ್ಟಿಂಗ್ಗೆ. ನಾನು ನನ್ನ ಫಸ್ಟ್ ರಿವರ್ ರಾಫ್ಟಿಂಗ್ಗಳನ್ನ ನಿಮ್ಮ ಜೊತೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಹೆಂಗಿರುತ್ತೆ ಮಜಾ, ಇವಾಗಲೇ ಸೂಪರ್ ಎಕ್ಸೈಟೆಡ್. ಎಲ್ಲ ರೆಡಿ ಆಗಿಬಿಡಿ. ರಿವರ್ ರಾಫ್ಟಿಂಗು, ಜಾರ್ಬಿಂಗು, ಕಯಾಕಿಂಗು ಎಲ್ಲ ಇರುತ್ತೆ. ಅದನ್ನೆಲ್ಲ ಮಜಾ ಮಾಡಿಕೊಂಡು ಸಂಜೆ ಹಂಗೆ ವಾಪಸ್ಸು ಬೆಂಗಳೂರು ಕಡೆಗೆ ಕೊಡೋದು. ಆಮೇಲೆ ಒಂದು 8:30 9 ಹಂಗೆ ಧಾರವಾಡ ಹತ್ರ ಬಂದು ಊಟ ಮಾಡಿಕೊಂಡು ವಾಪಸ್ ಬೆಂಗಳೂರಿಗೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಬೆಂಗಳೂರು ಬರೋಣ. ಮಿಕ್ಕಿದ್ದು ಫುಲ್ ಕಂಪ್ಲೀಟ್ ಐಟರ್ನರಿ ಲಿಂಕಲ್ಲಿ ಇರುತ್ತೆ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಹಾಗೂ ಕಮೆಂಟ್ ಸೆಕ್ಷನಲ್ಲೂ ಪಿನ್ ಮಾಡಿರ್ತೀನಿ. ಬೇಗ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ದಯವಿಟ್ಟು ಅವ್ರು ಮಾತ್ರ ಫಾರ್ಮ್ ಫಿಲ್ ಮಾಡಿ. ಸುಮ್ಮನೆ ಆಮೇಲೆ ಕಾಗೆ ಆರಿಸ್ಬೇಡಿ. ಸೊ ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಲಿಂಕ್ನ ಹಾಕೋದನ್ನ ಅಂತೂ ಮಿಸ್ಸೇ ಮಾಡೋಕೆ ಹೋಗ್ಬೇಡಿ. ಯಾಕಂದ್ರೆ ಅದೊಂದು ಸರ್ಪ್ರೈಸ್ ಇದೆ. ಏನು ಅಂತ ಟ್ರಿಪ್ಪಲ್ಲಿ ಹೇಳ್ತೀನಿ. ಸೊ ನೀವು ಫಾರ್ಮ್ ಫಿಲ್ ಮಾಡಿದ್ಮೇಲೆ ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಅಂತ ಒಂದು ಟೀಮ್ ಇದೆ. ಆ ಟೀಮ್ ಬಂದು ಗೋಪ್ರಯಾಣ ಟೀಮು. ಗೋಪ್ರಯಾಣದವರು ನಿಮಗೆ ಮೆಸೇಜ್ ಮಾಡ್ತಾರೆ. ಎಲ್ಲ ಡೀಟೇಲ್ಸ್ನ ಮತ್ತಿನ್ನೊಂದ್ಸರಿ ಕಳಿಸ್ತಾರೆ. ನೀವು ಬರ್ತೀರಾ ಏನು ಅಂತ ವೆರಿಫಿಕೇಶನ್ ಮಾಡಿಕೊಂಡು ಪೇಮೆಂಟ್ ಡೀಟೇಲ್ಸ್ ಎಲ್ಲ ಕಳಿಸಿ ನಿಮ್ಮ ಹತ್ರ
ಪೇಮೆಂಟ್ಸು ಅಡ್ವಾನ್ಸ್ ಎಲ್ಲ ಮಾಡಿಸ್ಕೊಂಡು ಏನೇನಿದೆ ಎಲ್ಲ ಪ್ರೊಸೀಜರ್ನ ಅವ್ರು ಫಾಲೋ ಮಾಡ್ತಾರೆ. ಫಾಲೋ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಹೋಗಿ ಮಜಾ ಮಾಡೋದಷ್ಟೇ ಬಾಕಿ. ಸೊ ಎಲ್ಲರೂ ರೆಡಿಯಾಗಿ ಯಾರ್ಯಾರು ಬರ್ತೀರಾ ಇವಾಗಲೇ ಬೇಗ ಫಾರ್ಮ್ ಫಿಲ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡ್ಬೇಕಂತೇಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ಸೇ ಮಾಡಬೇಡಿ ಗೈಸ್. ದಿಸ್ ಇಸ್ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸಿ ಯು ಸೂನ್ ಅಟ್ ದಾಂಡೇಲಿ. ಬೇಗ ರಿಜಿಸ್ಟರ್ ಆಗಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.